ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನಿನ್ನ ಪ್ರೀತಿ ಮಾಡ್ತೀನಿ ನಾನು. ನನ್ನನ್ನು ನೀನು ಎಷ್ಟೊಂದು ಕೇರ್ ಮಾಡ್ತೀಯ, ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀಯ. ಇದನ್ನು ಕುಡಿದ್ರೆ ನಿನ್ನ ಮಗು ಆ ಹೊಟ್ಟೆಯಲ್ಲಿ ಕರ್ಗೋಗುತ್ತೆ. ಆರ್ತಿ ಅವರೇ, ಏನಾಯ್ತು ಆರ್ತಿ? ಆರ್ತಿ ಅವರೇ, ನಿಂತ್ಕೋ. ಆರ್ತಿ ಡೇವಿಡ್ನ ಮೋಸಕ್ಕೆ ಬಲಿಯಾಗಿರೋ ಹುಡುಗಿ. ಇಡೀ ಜೀವನ ಯಾರ ಆರ್ತಿ ಜವಾಬ್ದಾರಿ ತಗೋತಾರೋ ಅವ್ರು ಮಾತ್ರ ಆರ್ತಿನ ಮೇಲೆತ್ತಿ ಆರ್ತಿ ಮಗು ದೊಡ್ಡದಾಗಿ ಎಲ್ರ ತರ ಸಾಮಾನ್ಯವಾಗಿ ಬೆಳಿಲಿ. ಯಾರ ಆಶ್ವಾಸನೆ ಕೊಡ್ತೀರಾ ಆ ಮಗು ಬೆಳೆದ್ಮೇಲೆ ಯಾರು ತೊಂದರೆ ಕೊಡಲ್ಲ ಅಂತ? ಮಡ್ಲು ತುಂಬಿ ಸೀಮಂತ ಮಾಡಿದ ಮಾತ್ರಕ್ಕೆ ಹೊಟ್ಟೆಲಿರೋ ಮಗು ಜೀವನ ಸರಿ ಹೋಗಲ್ಲ. ಸಾಕು. ಇನ್ನೊಂದು ಮಾತು ನನ್ನ ಮಗು ಬಗ್ಗೆ ನೀವು ಮಾತಾಡಿದ್ರು ಕಿರ್ಚ್ಕೋ. ಇನ್ನು ಎಷ್ಟು ಕಿರ್ಚ್ಕೋತೀಯೋ ಕಿರ್ಚ್ಕೋ. ನಿನ್ ಧ್ವನಿಗಿಂತ ಹೆಚ್ಚಾಗಿ ಹೊಟ್ಟೆಲಿರೋ ಮಗುನ ಈ ಜನ ಹೀಯಾಳಿಸ್ತಾರೆ. ಜೀವನ ಸಾಕ್ಸಕ್ ನಿಂಗೆ 1000 ದಾರಿ ಸಿಗ್ಬೋದು, ಆದ್ರೆ ಈ ಜನ ನಿನ್ನ ತಡಿದೇ ಬಿಡಲ್ಲ. ನಿನ್ ತಾಯಿ ಮಮತೆ ನಂಗೆ ಅರ್ಥ ಆಗುತ್ತೆ, ಆದ್ರೆ ನಿನ್ ಮಗು ಬೆಳೆದ್ಮೇಲೆ ಹುಟ್ಟಿನ ಬಗ್ಗೆ ಈ ಜನ ಪ್ರಶ್ನೆ ಮಾಡದೆ ಬಿಡಲ್ಲ. ಹೀಯಾಳಿಸ್ತಾರೆ, ಹೊಡಿತಾರೆ, ಬಡಿತಾರೆ. ಅವಾಗ ಜೀವನ ನಿನ್ ಕಣ್ ತರ್ಸುತ್ತೆ. ಅವತ್ ನೀನೇ ಪಶ್ಚಾತ್ತಾಪ ಪಡ್ತೀಯ, ಮಗುನ ಹೊಟ್ಟೆಲೆ ಸಾಯಿಸ್ಬಿಡ್ಬೇಕಿತ್ತು ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಮಗುನ ಈಗಲೇ ಸಾಯಿಸ್ಬಿಡು. ರೀ, ಏನಂತ ಮಾತಾಡ್ತಿದ್ದೀರಾ? ಅಲ್ಲ, ಮೊದಲೇ ನೀವು ಯಾರು ಅನ್ನೋದನ್ನ ಹೇಳಿ. ಯಾರವನು?
ಮಗುನ ತೆಗ್ಸಕ್ ಯಾಕೆ ಹೇಳ್ತಿದ್ದಾನೆ? ಡೇವಿಡ್ ಸರ್ ಕಳ್ಸಿರೋ ವ್ಯಕ್ತಿ ಇರ್ಬೋದಾ? ನೀವ ಡೇವಿಡ್ ಕಳ್ಸಿರೋ ವ್ಯಕ್ತಿ ಅಲ್ಲ ತಾನೇ? ನಮ್ಮನ್ನ ಹೆದರ್ಸಕ್ ಬಂದಿದ್ದೀರಾ? ನೀವ್ ನನ್ನ ಯಾರು ಅಂತ ಬೇಕಾದ್ರೂ ತಿಳ್ಕೋಬಹುದು. ಸತ್ಯ ಹೇಳ್ಬೇಕಂದ್ರೆ ಆರ್ತಿ ಮಗುವಿನ ಭವಿಷ್ಯದ ಪ್ರತಿರೂಪ ನಾನು. ನನ್ನ ತಾಯಿ ಕೂಡ ಆರ್ತಿ ಥರಾನೇ ತುಂಬಾ ಧೈರ್ಯವಂತೆ. ಅದಕ್ಕೆ ನಂಗೆ ಜನ್ಮ ಕೊಟ್ಲು. ನಾನು ದೊಡ್ಡವನಾದೆ, ಆದ್ರೆ ನಾನು ಎಲ್ಲೇ ಹೋದ್ರೂ ಜನ ಅವಮಾನ ಮಾಡ್ತಾರೆ, ನಡ್ತೆಗೆಟ್ಟೋಳ್ ಮಗ ಅಂತಾರೆ. ಯಾರು ನನ್ನ ಒಪ್ಕೋತಿಲ್ಲ. ಯಾಕೆ? ನನ್ನ ತಾಯಿ ಮನೆಯವರೇ, ಅವಳ ಸಮಾಜದವರೇ ನನ್ನ ದೂರ ಇಟ್ಟಿದ್ದಾರೆ. ಇದೇ ತರ ಕೆಲವೊಬ್ರು ನಿನ್ ವಿರುದ್ಧ ನಿಂತ್ಕೊಂಡಿರೋ ತರ ನಂಗೂ ವಿರೋಧ ಮಾಡಿದ್ರು, ನಮ್ ಸಮಾಜದವ್ರೆ. ಮುಂದೆ ಹುಟ್ಟೋ ಆರ್ತಿ ಮಗುನು ಕೂಡ ದೂರ ಮಾಡುತ್ತೆ ಈ ಸಮಾಜ. ಆರ್ತಿ ಮಗು ನೋಡಿ ನಗ್ತಾರೆ ಈ ಜನ, ನನ್ನ ನೋಡಿ ನಗ್ದಂಗೆ. ಅದಕ್ಕೆ ನಂಗಿಂತ ಸುದ್ದಿ ಕಿವಿಗೆ ಬಿದ್ದು ಕೂಡ್ಲೆ ನನ್ನ ಥರನೇ ಇನ್ನೊಂದು ಮಗು ಬರ್ತಿದೆ ಅಂದ್ರೆ ತಕ್ಷಣ ಹೋಗಿ ತಿಳಿಸ್ತೀನಿ. ಹೊಟ್ಟೆಲಿರೋ ಮಗುನ ಸಾಯಿಸೋದಕ್ಕಿಂತ ನೀವು ಜನ್ಮ ನೀಡಿ ಹೆಚ್ಚು ನೋವು ಕೊಡ್ತೀರಾ. ಈ ಸಮಾಜ ಆ ಮಗುನ ನೆಮ್ಮದಿಯಾಗಿ ಬದುಕಕ್ ಬಿಡಲ್ಲ, ನನ್ನ ಜೀವನದ ಥರ. ಅಯ್ಯೋ ಹೌದಪ್ಪ, ಇದನ್ನೇ ನಾನು ಹೇಳಕ್ ನೋಡ್ತಿರೋದು. ಆದ್ರೆ ತಿಳ್ಕೋತಿಲ್ವೇ? ನೀವು ಬಂದಿದ್ದು ಒಳ್ಳೇದೇ ಆಯ್ತು. ನೀವೇ ಇವ್ರಿಗೆ ಸ್ವಲ್ಪ ತಿಳಿ ಹೇಳಿ. ಆರ್ತಿಗೆ ಅರ್ಥ ಮಾಡಿಸೋದು ಅಷ್ಟು ಸುಲಭ ಅಲ್ಲ. ಯಾರಿಗೂ ಅರ್ಥ ಮಾಡಿಸೋ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಒಟ್ಟಾಗಿ ಆರ್ತಿ ಮಗುನ್ ಬೆಳೆಸ್ತೀವಿ. ಒಟ್ಟಾಗಿ ಬೆಳೆಸ್ತೀರಾ? ಆದ್ರೆ ಜೀವನ ಏನ್ ಕೊಡ್ತೀರಾ? ಹೋರಾಟ ಮಾಡ್ಲಿ. ಆರ್ತಿ ಅವ್ರ ಮಗು ಜೀವನಕ್ಕಾಗಿ ಹೋರಾಟ ಮಾಡುತ್ತೆ. ನಮ್ಮಂತ ಕೆಳಜಾತಿಯವರು ಜೀವನಕ್ಕಾಗಿ ಹೇಗೆ ಹೋರಾಟ ಮಾಡ್ತೀವೋ ಹಾಗೆ. ಜಾತಿ? ನಮ್ಮಂಥ ಮಕ್ಳಿಗೆ ಯಾವ ಜಾತಿ? ಎಲ್ಲಿ ಮೇಲ್ಜಾತಿ, ಎಲ್ಲಿ ಕೀಳ್ಜಾತಿ? ನಿಮ್ಗೊಂದು ಅಸ್ಮಿತೆ ಇದೆ. ಅಸ್ಮಿತೆ ಆಧಾರದ ಮೇಲೆ ನೀವು ಹೋರಾಟ ಮಾಡ್ಬೋದು, ಜಾಗನೂ ಇದೆ. ಆದ್ರೆ ನಮ್ಗೆ ಆಧಾರನೇ ಇಲ್ವೇ? ನಿಮ್ಗೊಂದು ಗುರಿ ಇದೆ, ಮೇಲ್ಜಾತಿಯವ್ರ ವಿರುದ್ಧ ಹೋರಾಡಕ್ಕೆ, ನಿಮ್ ಹಕ್ಕಾಗಿ ಹೋರಾಡಕ್ಕೆ. ನಾವ್ ಯಾರ ವಿರುದ್ಧ ಹೋರಾಡೋದು? ಯಾರಿಂದ ಹಕ್ಕು ಕೇಳೋದು? ನಿಮ್ಗೊಂದು ಅಸ್ತಿತ್ವ ಇದೆ, ಅದನ್ನ ಪಡಿಬೇಕಷ್ಟೇ ನೀವು. ನಮ್ಗೆ ಯಾವ ಅಸ್ತಿತ್ವನೂ ಇಲ್ಲ. ನಾವ್ ಯಾವ ಹೋರಾಟ ಮಾಡ್ತಿದೀವಿ ಅಂದ್ರೆ ನಮ್ಮಂಥ ಮಕ್ಕಳಿಗೆ ಹುಟ್ಟೋ ಹಕ್ಕಿದ್ಯೋ ಇಲ್ವೋ ಅಂತ. ನಾನ್ ಮಗುಗ್ ಜನ್ಮ ಕೊಟ್ಟೆ ಕೊಡ್ತೀನಿ. ಅದೇನಾಗುತ್ತೋ ಆಗ್ಲಿ, ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನ್ ಮಗುಗ್ ಜನ್ಮ ಕೊಟ್ಟೆ ಕೊಡ್ತೀನಿ. ಈಗ ಯಾರಾದ್ರೂ ಮಗುಗೆ ತೊಂದರೆ ಕೊಡೋದಕ್ಕೆ ಏನಾದ್ರೂ ಬಂದ್ರೆ ನಾನು ನಾನು ನನ್ನ ಪ್ರಾಣನೇ ಕಳ್ಕೊತೀನಿ.
ಮಗುಗ್ ಜನ್ಮ ಕೊಟ್ಟೇ ಕೊಡ್ತೀನಿ. ನಾನು ನೋಡೇ ಬಿಡ್ತೀನಿ ನನ್ ಮಗು ಅದ್ ಹೇಗ್ ಬೇರೆ ಮಕ್ಳ ತರ ಈ ಸಮಾಜದಲ್ಲಿ ಬದುಕಲ್ಲ ಅಂತ. ನಾನ್ ನಿಮ್ಗೆ ಹೆಂಗ್ ಅರ್ಥ ಮಾಡಿಸ್ಲಿ? ಅರ್ಥ ಮಾಡಿಸ್ಬೇಡಿ, ಅರ್ಥ ಮಾಡಿಸ್ಬೇಡಿ. ನೀವು ಹೋಗಿ, ಹೊರಟೋಗಿ. ನಿಮ್ ತಾಯಿನೂ ನಂತರನೇ ಅಂದ್ರಲ್ಲ, ಅವ್ರ ಮೇಲೆ ಆಣೆ ಮಾಡ್ತಾ ಇದ್ದೀನಿ, ಹೋಗಿ ನೀವು. ಅಬ್ಬಬ್ಬ ಅಂದ್ರೆ ಏನಾಗ್ಬೋದು? ನನ್ ಮಗುನು ನಿಮ್ ತರನೇ ಜೀವನ ಸಾಗಿಸ್ಲೇಬೇಡಿ. ಸರಿ, ಹಾಗಾದ್ರೆ ಬನ್ನಿ ನನ್ನ ಜೊತೆ. ನಾವೆಲ್ಲ ಒಟ್ಟಾಗಿ ಒಂದ್ ಕೇರಿ ಮಾಡ್ಕೊಂಡಿದ್ದೀವಿ. ಈ ಸಮಾಜ, ಈ ಜಾತಿ ಜನರಿಂದ ಬಹಳ ದೂರ ಇದ್ದೀವಿ. ಒಬ್ರ ಕಷ್ಟಕ್ಕೆ ಮತ್ತೊಬ್ರು ಹಾಕೊಂಡು ಸುಖ ದುಃಖ ಹಂಚ್ಕೊಂಡಿದ್ದೀವಿ. ನಿಮ್ಗೊಂದು ಗೊತ್ತಾ, ನನ್ನಂತ ಅನೇಕ ಮಕ್ಕಳು ಮತ್ತೆ ನಿಮ್ಮಂತ ಅನೇಕ ತಾಯಂದ್ರಿದ್ದಾರೆ. ನೋಡಿ, ದಯವಿಟ್ಟು ನೀವು ಇಲ್ಲಿಂದ ಹೋಗೋದು ಒಳ್ಳೇದು ಅನ್ನಿಸ್ತಿದೆ. ಅದೇನು ಬರುತ್ತೋ ನಾವೆಲ್ಲ ಅದನ್ನ ಒಟ್ಟಿಗೆ ನಿಭಾಯಿಸ್ಕೋತೀವಿ. ಹೌದು, ಹೊರಡಿ ನೀವು. ನಾವ್ ಹೇಗೋ ನೋಡ್ಕೋತೀವಿ. ಸರಿ ಬಿಡಿ, ನಿಮ್ಮಿಷ್ಟಕ್ಕೆ ನಾನು ಅಡ್ಡ ಬರಲ್ಲ. ಮಗುನ್ ತೆಗ್ಸೋದೇ ಒಳ್ಳೇದು ಅಂತ ಹೇಳಕ್ ಬಂದೆ ನಾನು. ಇಷ್ಟೆಲ್ಲ ಹೇಳಿದ್ಮೇಲೂ ನೀವಿನ್ನೂ ಮಗುಗೆ ಜನ್ಮ ಕೊಡ್ತೀನಿ ಅಂದ್ರೆ ತೊಂದರೆ ಇಲ್ಲ, ಅದು ನಿಮ್ಮ ಅಧಿಕಾರ. ಆದರೆ ನಿಮಗೋಸ್ಕರ ಸದಾ ನಮ್ಮ ಕೇರಿ ಬಾಗ್ಲು ತೆಗ್ದಿರುತ್ತೆ. ನಿಮ್ಗೆ ಯಾವತ್ತನ್ಸುತ್ತೋ ಜೀವನ ಕಷ್ಟ ಆಗ್ತಿದೆ ಅಂತ, ಆಗ ನೀವು ಈ ಕಂಬಳಿ ತಗೊಂಡು ಬನ್ನಿ. ಅವಾಗ ನಾವು ಸಿಗೋಣ ನಮ್ಮ ಕೇರಿಲಿ. ನಿಮಗೊಂದು ಆಶ್ರಯ ಇದ್ದೇ ಇರುತ್ತೆ. ಆದರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನೀವು ಈ ವಠಾರ ಬಿಡೋದು ನಿಮಗೂ ಮತ್ತೆ ಈ ಜನರಿಗೂ ಒಳ್ಳೇದು. ಈ ವ್ಯಕ್ತಿ ನಮ್ಮ ಕೆಲಸನ ಇನ್ನೂ ಸುಲಭ ಮಾಡ್ದ. ಹೆಂಗೆ? ಹೇಳ್ತೀನಿ, ಎಲ್ಲ ಹೇಳ್ತೀನಿ. ನೀವು ಇವರೆಲ್ಲ ಮಲ್ಕೊಳ್ಳೋ ತನಕ ಕಾಯಿರಿ. ಈ ಜನ ಮಲ್ಕೊಳ್ಳೋಕೆ ಹೋದ್ಮೇಲೆ ಆಗ ನಿಮ್ಮ ಕೆಲಸನ ಶುರು ಮಾಡ್ಕೊಳ್ಳಿ, ಸರಿನಾ? ಮತ್ತು ನೀನು ಆ ಆಂಗ್ಲೋ ಇಂಡಿಯನ್ ಏನೇನೆಲ್ಲ ಹೇಳಿದ್ನೋ ಅದನ್ನೆಲ್ಲ ಡೇವಿಡ್ ಸರಿಗೆ ತಿಳಿಸು. ಆಗಲಿ, ಹೋಗೋ. ನಾನೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ ಈ ಮನೇಲೆ ನಿಮ್ಮೆಲ್ಲರ ಜೊತೆಗೆ. ನಾನೆಲ್ಲೂ ಹೋಗಲ್ಲ.
ನೋಡಿದ್ರಾ? ಅದಕ್ಕೆ ನಾನು ಹೇಳ್ತಿದ್ದಿದ್ದು, ಒಳ್ಳೆ ಕಾರಣ ಇಟ್ಕೊಂಡು ಸಂತೋಷ ಪಟ್ರೆ ಯಾವ ತೊಂದ್ರೆನೂ ಆಗಲ್ಲ. ಹೀಗ್ ಹಠಕ್ ಬಿದ್ದು ಸೀಮಂತ ಮಾಡ್ಕೊಂಡ್ರೆ ಏನೋ ಒಂದ್ ತೊಂದ್ರೆ ಆಗ್ಬಿಡತ್ತೆ. ಯಾರು ಹೇಳ್ತಾರೆ ಇವ್ರಿಗೆ? ತಿಳ್ಕೊಳಕ್ ಯಾರ್ಗ್ ಮನ್ಸಿದೆ ಇಲ್ಲಿ? ನಾನು ಹೇಳಿದ್ದೆ ತಾನೆ, ಇಲ್ಲಿ ಯಾರಿಗೂ ಕೇಳಿಸ್ಕೊಳಕ್ ವ್ಯವಧಾನ ಇಲ್ಲ ಅಂತ. ನೋಡ್ಕೊಳ್ಳಿ. ರಾಮ್ಜಿ ಅಣ್ಣ, ಕಾರ್ಯಕ್ರಮ ಅಂತೂ ಮುಗಿತಲ್ಲ, ಬನ್ನಿ ಎಲ್ರೂ ಊಟ ಮಾಡೋ ಸಮಯ ಬಂತು. ನಾನೇ ಬಡಿಸ್ತೀನಿ. ನಮಸ್ತೆ ಮಾಲೀಕ್ರೆ. ನಂಜುಂಡ, ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ಆಗ್ಲಿ ಮಾಲೀಕ್ರೆ. ದೊಡ್ಡ ಭಾಷಣನೇ ಮಾಡ್ದ ಸರ್ ಅವನು. ಹೋಗ್ತಾ ಒಂದ್ ಲಾಠಿ ನೆಟ್ಟು ಅದ್ರ ಮೇಲೆ ಕಂಬಳಿ ಹಾಕಿ ಹೇಳ್ತಾನೆ, ನಿನಗಿಲ್ಲೇನಾದ್ರೂ ಇರಕ್ ಆಗ್ಲಿಲ್ಲ ಅಂದ್ರೆ ಅಲ್ಲಗ್ ಬಾ ಅಂತ. ಗುಡ್, ದಟ್ಸ್ ರಿಯಲಿ ಗ್ರೇಟ್. ಇನ್ ನಮ್ ಪ್ಲಾನ್ 100% ಸಕ್ಸಸ್ಫುಲ್ ಆಗುತ್ತೆ. ಇನ್ನು ನಾಳೆ ಬೆಳಿಗ್ಗೆವರೆಗೂ ಕಾಯೋಣ. ಆಗ್ಲಿ ಸರ್. ಮೂರ್ತಿ, 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 ಭೀಮಾ, ಮೂರ್ತಿ ಎಲ್ಲೂ ಕಾಣಿಸ್ತಿಲ್ಲ. ನಾನು ಎಲ್ಲ ಕಡೆ ನೋಡ್ದೆ, ಎಲ್ಲೂ ಕಾಣಿಸ್ತಿಲ್ಲ ಅವನು. ಅಲ್ದೆ ನಂಜುಂಡಣ್ಣ, ಮಂಚಯ್ಯ ಯಾರು ಕಾಣಿಸ್ತಿಲ್ಲ. ಎಲ್ರು ಎಲ್ಲಿ ಹೋದ್ರು? ಅಯ್ಯೋ ಮೂರ್ತಿ. ಜನಾರ್ದನ, ಜನಾರ್ದನ ಎದ್ದೇಳೋ, ಅವನು ಎಬ್ಸೋ. ಮಂಚಯ್ಯ, ಏ ಮಂಚಯ್ಯ, 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 ಮಂಚಯ್ಯ. ಅರೆ, ಎಲ್ಲಿದ್ದೀವಿ ನಾವು? ಎಲ್ಲಿದ್ದೀವಿ ನಾವು? ಎಲ್ಲಿದ್ದೀವಿ ನಾವು? ನೋಡ್ರಪ್ಪ. ಅಯ್ಯೋ ಅಯ್ಯೋ, ಅಯ್ಯೋ. ಮಂಚಯ್ಯ, ಯಾರೋ ಕಟ್ಟಾಕಿದಾರ ನೋಡು. ಮಂಚಯ್ಯ, ಕಾಪಾಡಿ. ಎಲ್ಲಿದ್ದೀವಿ ನಾವು? ಕಾಪಾಡಿ ನಮ್ಮನ್ನ. ಯಾರಿದ್ದಾರೆ? ಕಾಪಾಡಿ. ಯಾರಾದ್ರೂ ಬಾಗಿಲು ತೆಗೀರಿ. ಯಾರಾದ್ರೂ ಕಾಪಾಡಿ. ಎಲ್ರು ಕಟ್ಟಾಕಿದ್ದಾರೆ. ಇದಕ್ಕೆ ನಂಗೆ ಭಯ ಆಗ್ತಿದ್ದು. ನಂಜುಂಡಣ್ಣ, ಆ ಪರಂಗಿ ಸರ್ಕಾರ ನಮಗೆಲ್ಲ ಶಿಕ್ಷೆ ಕೊಡದೆ ಬಿಡಲ್ಲ ಅನ್ಸುತ್ತೆ. ನಾವು ಅವ್ರ ವಿರುದ್ಧ ಹೋಗಿ ತಪ್ಪು ಮಾಡಿದ್ವೇನೋ. ಆರ್ತಿನ ನಮ್ಮ ಒಟ್ಟರದಲ್ಲಿ ಇಟ್ಕೊಂಡಿರೋದಕ್ಕೆ ಗೊತ್ತಿಲ್ಲ ಇನ್ನು ನಮ್ಗೆ ಏನೇನ್ ಕಾದಿದೆಯೋ ಅಂತ. ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಕಾಪಾಡಿ ನಮ್ಮನ್ನ, ಕಾಪಾಡಿ. ನೀವೇನು ಹೆದರ್ಕೋಬೇಡಿ. ನಾವು ಮೊದಲು ಈಗಲೇ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟು ಬರೋಣ. ಬನ್ನಿ. ಇರಪ್ಪ ಭೀಮ್ರಾವ್. ನಮ್ಮ ಠಾಣೆ ಎದುರು ಒಂದು ಪತ್ರ ಸಿಕ್ಕಿದೆ ನಮಗೆ. ನಿಮಗೆ ಈ ಪತ್ರ. ನಾನು ಯಾರು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರ್ತಿ ನಿಮ್ಮ ವಠಾರದಲ್ಲಿರೋ ತನಕ ಕಾಣೆಯಾಗಿರೋ ಪ್ರತಿಯೊಬ್ಬರು ನದಿ ದಂಡೆ ಹತ್ರ ಒಬ್ಬೊಬ್ರು ಹೆಣವಾಗಿ ಬೀಳ್ತಾ ಹೋಗ್ತಾರೆ.
ಮತ್ತಿದ್ರ ಪ್ರಾರಂಭ ಆಗೋದು ಮೂರ್ತಿಯಿಂದ. ಇಲ್ಲ ಇಲ್ಲ, ಹಾಗೆಲ್ಲ ಆಗ್ಬಾರ್ದು. ನಾನು ಹಾಗಾಗಕ್ ಬಿಡಲ್ಲ. ಮೂರ್ತಿಗೆ ಏನೂ ಆಗಲ್ಲ. ನಾನು ಹೇಳ್ತಿದ್ದೀನಲ್ಲ, ಏನೂ ಆಗಲ್ಲ. ನನ್ ಮಗ ಮೂರ್ತಿಗೆ ಯಾರು ಏನು ಮಾಡಕ್ಕಾಗಲ್ಲ. ಮೂರ್ತಿಗೇನು ಆಗಲ್ಲ. ನೀವಿಬ್ರು ಗಾಬರಿ ಆಗ್ಬಿಡಿ. ನೋಡಿ, ಇದೆಲ್ಲ ನಮ್ಮನ್ನ ಹೆದರ್ಸೋದಕ್ ಮಾಡ್ತಿರೋದು. ಆದ್ರೆ ನಾವು ಹೆದರ್ಕೋಬಾರ್ದು. ಆದ್ರೆ ನನಗ್ ಭಯ ಆಗ್ತಿದೆ. ನನ್ನಿಂದ ಇನ್ನೊಬ್ರು ಜೀವಕ್ಕೂ ತೊಂದರೆ ಆಗೋದ್ ಬೇಕಾಗಿಲ್ಲ ನಂಗೆ. ಆರ್ತಿ ಅವರೇ, ಸಮಾಧಾನ ಮಾಡ್ಕೊಳ್ಳಿ, ಸ್ವಲ್ಪ ಧೈರ್ಯ ತಗೊಳ್ಳಿ. ನಾನು ಇಲ್ಲಿವರೆಗೂ ತುಂಬಾ ಧೈರ್ಯ ತಗೊಂಡಿದ್ದೆ ರಮ್ಮ. ಆದ್ರೀಗ ಏನ್ ಮಾಡ್ಲಿ ನಾನು? ಅಕಸ್ಮಾತ್ ಮೂರ್ತಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ, ಇಲ್ಲ ನಂಜುಂಡಣ್ಣ, ರಾಘಣ್ಣ, ಕಿಟ್ಟಿ ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ, ನಾನಿಲ್ಲಿರೋದ್ರಿಂದ ಯಾರು ನನ್ ಜೊತೆ ಇದ್ದಾರೋ ಅವ್ರಿಗೂ, ಯಾರು ನನ್ ವಿರೋಧಿಸ್ತಿದಾರೋ ಅವ್ರಿಗೂ, ಎಲ್ರೂ ಜೀವಕ್ಕೂ ಅಪಾಯ ಇದೆ. ಆರ್ತಿ, ನಾವು ಒಟ್ಟಿಗೆ ಹೋರಾಡ್ಬೇಕು ಅಂತ ನಿರ್ಧಾರ ಮಾಡಿದೀವಿ ತಾನೆ? ನಾವು ಒಟ್ಟಿಗೆ ಹೋರಾಡೋಣ. ಯಾರ್ ಎಷ್ಟೇ ತೊಂದರೆ ಕೊಟ್ರು ಸರಿ, ನಾವು ಹೋರಾಡೋಣ. ನಂಗೆ ಹೋರಾಟ ಬೇಕಿಲ್ಲ ಅಕ್ಕ. ಬೇರೆಯವರು ಅವ್ರ ಮಕ್ಕಳನ್ನ ಯಾವ ತರ ಬೆಳೆಸ್ತಾರೋ ಅದೇ ತರ ನಾನು ನನ್ನ ಮಗನ್ ಬೆಳೆಸೋಕ್ ಆಸೆ ಪಟ್ಟೆ. ಆದ್ರೆ ನಾನು ಆಸೆ ಪಟ್ಟಿದ್ದೆ ತಪ್ಪು.